ರಾಜ್ಯದಲ್ಲಿ ಕೆಂಪು ಉಗ್ರರ ಚಳುವಳಿ ಅಂತ್ಯ ಕಂಡಿದೆ. ಅಳಿದುಳಿದ 8ನೇ ಮಾವೋವಾದಿ ಲಕ್ಷ್ಮಿ ಕೂಡ ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಉಡುಪಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸರ್ಕಾರದ ಪ್ಯಾಕೇಜ್ ಅವರಿಗೆ ಸಿಕ್ಕಿದೆ. ಕೆಂಪು ಉಗ್ರರ ರಕ್ತಸಿಕ್ತ ಅಧ್ಯಾಯ ಅಂತ್ಯ. ಕಾಕಿ ಮುಂದೆ ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಶರಣು. ಕೇರಳ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಹೆಜ್ಜೆ. ಆಗೊಮ್ಮೆ ಈಗೊಮ್ಮೆ ಬಂಡವಾಳಶಾಹಿಗಳ ವಿರುದ್ಧ ನಕ್ಸಲರ ಸಮರ. ಕೆಂಪು ಉಗ್ರರ ಕಾಕಿ ತುಪಾಕಿನ ಸದ್ದು ಅಡಗಿಸಲು ಎಎನ್ಎಫ್ ಗುಂಡಿನ ಮೊರೆತ. 2 ದಶಕಗಳಿಂದ ನಿದ್ದೆ ಕೆಡಿಸಿದ್ದವರು ಸರ್ಕಾರದ ಮುಂದೆ ಮಂಡಿಯೂರಿದ್ದಾರೆ. ರಾಜ್ಯದಲ್ಲಿ ನಕ್ಸಲೀಯರ ಚಳವಳಿ ಖತಂ ಆಗುವ ಲಕ್ಷಣಗಳು ಗೋಚರಿಸಿವೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬೆಚ್ಚಿ ಬಿದ್ದಿದ್ದ ಕೆಂಪು ಉಗ್ರರು ಜನವರಿ 8ರಂದು ಸಿಎಂ ಮುಂದೆ 6 ಮಂದಿ ಕೆಂಪು ಉಗ್ರರು ಶರಣಾಗಿದ್ರು. ನಂತರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕಿಗ್ಗಾ ಮೂಲದ ರವೀಂದ್ರ ಮಂಡಿಯೂರಿದ್ರು. ಇವತ್ತು ಉಡುಪಿ ಜಿಲ್ಲಾಡಳಿತದ ಮುಂದೆ ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಹಾಗಾದ್ರೆ ಸರ್ಕಾರದ ಮುಂದೆ ಮಂಡಿಯೂರಿದ ಕೆಂಪು ಉಗ್ರರು ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಡಿನಲ್ಲಿ ಅಡಗಿದ್ದ ಕೆಂಪು ಉಗ್ರರು ಸಮಾಜದ ಮುಖ್ಯ ವಾಹಿನಿಗೆ ಬರುತ್ತಿದ್ದಾರೆ. ಜನವರಿ 8ರಂದು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜಿಶಾ ಮಂಡಿಯೂರಿದ್ರು. 2-3 ದಿನದ ಹಿಂದೆ ಕಿಗ್ಗಾ ರವೀಂದ್ರ, ಇವತ್ತು ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಸರ್ಕಾರದ ಮುಂದೆ ಸಾಲು ಸಾಲು ನಕ್ಸಲರು ಶರಣಾಗ್ತಿದ್ದಾರೆ. ಅಳಿದುಳಿದು 8ನೇ ಮಾವೋವಾದಿ ಕೂಡ ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ತಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕೆಂಪು ಉಗ್ರರ ಚಳುವಳಿ ಅಂತ್ಯ ಕಂಡಿದೆ. ಅಳಿದುಳಿದ 8ನೇ ಮಾವೋವಾದಿ ಲಕ್ಷ್ಮಿ ಕೂಡ ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಉಡುಪಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸರ್ಕಾರದ ಪ್ಯಾಕೇಜ್ ಅವರಿಗೆ ಸಿಕ್ಕಿದೆ. ಕೆಂಪು ಉಗ್ರರ ರಕ್ತಸಿಕ್ತ ಅಧ್ಯಾಯ ಅಂತ್ಯ. ಕಾಕಿ ಮುಂದೆ ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಶರಣು. ಕೇರಳ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಹೆಜ್ಜೆ. ಆಗೊಮ್ಮೆ ಈಗೊಮ್ಮೆ ಬಂಡವಾಳಶಾಹಿಗಳ ವಿರುದ್ಧ ನಕ್ಸಲರ ಸಮರ. ಕೆಂಪು ಉಗ್ರರ ಕಾಕಿ ತುಪಾಕಿನ ಸದ್ದು ಅಡಗಿಸಲು ಎಎನ್ಎಫ್ ಗುಂಡಿನ ಮೊರೆತ. 2 ದಶಕಗಳಿಂದ ನಿದ್ದೆ ಕೆಡಿಸಿದ್ದವರು ಸರ್ಕಾರದ ಮುಂದೆ ಮಂಡಿಯೂರಿದ್ದಾರೆ. ರಾಜ್ಯದಲ್ಲಿ ನಕ್ಸಲೀಯರ ಚಳವಳಿ ಖತಂ ಆಗುವ ಲಕ್ಷಣಗಳು ಗೋಚರಿಸಿವೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬೆಚ್ಚಿ ಬಿದ್ದಿದ್ದ ಕೆಂಪು ಉಗ್ರರು ಜನವರಿ 8ರಂದು ಸಿಎಂ ಮುಂದೆ 6 ಮಂದಿ ಕೆಂಪು ಉಗ್ರರು ಶರಣಾಗಿದ್ರು. ನಂತರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕಿಗ್ಗಾ ಮೂಲದ ರವೀಂದ್ರ ಮಂಡಿಯೂರಿದ್ರು. ಇವತ್ತು ಉಡುಪಿ ಜಿಲ್ಲಾಡಳಿತದ ಮುಂದೆ ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಹಾಗಾದ್ರೆ ಸರ್ಕಾರದ ಮುಂದೆ ಮಂಡಿಯೂರಿದ ಕೆಂಪು ಉಗ್ರರು ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಡಿನಲ್ಲಿ ಅಡಗಿದ್ದ ಕೆಂಪು ಉಗ್ರರು ಸಮಾಜದ ಮುಖ್ಯ ವಾಹಿನಿಗೆ ಬರುತ್ತಿದ್ದಾರೆ. ಜನವರಿ 8ರಂದು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜಿಶಾ ಮಂಡಿಯೂರಿದ್ರು. 2-3 ದಿನದ ಹಿಂದೆ ಕಿಗ್ಗಾ ರವೀಂದ್ರ, ಇವತ್ತು ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಸರ್ಕಾರದ ಮುಂದೆ ಸಾಲು ಸಾಲು ನಕ್ಸಲರು ಶರಣಾಗ್ತಿದ್ದಾರೆ. ಅಳಿದುಳಿದು 8ನೇ ಮಾವೋವಾದಿ ಕೂಡ ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ತಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕೆಂಪು ಉಗ್ರರ ಚಳುವಳಿ ಅಂತ್ಯ ಕಂಡಿದೆ.
ಅಳಿದುಳಿದ 8ನೇ ಮಾವೋವಾದಿ ಲಕ್ಷ್ಮಿ ಕೂಡ ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಉಡುಪಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸರ್ಕಾರದ ಪ್ಯಾಕೇಜ್ ಅವರಿಗೆ ಸಿಕ್ಕಿದೆ. ಕೆಂಪು ಉಗ್ರರ ರಕ್ತಸಿಕ್ತ ಅಧ್ಯಾಯ ಅಂತ್ಯ. ಕಾಕಿ ಮುಂದೆ ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಶರಣು. ಕೇರಳ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಹೆಜ್ಜೆ. ಆಗೊಮ್ಮೆ ಈಗೊಮ್ಮೆ ಬಂಡವಾಳಶಾಹಿಗಳ ವಿರುದ್ಧ ನಕ್ಸಲರ ಸಮರ. ಕೆಂಪು ಉಗ್ರರ ಕಾಕಿ ತುಪಾಕಿನ ಸದ್ದು ಅಡಗಿಸಲು ಎಎನ್ಎಫ್ ಗುಂಡಿನ ಮೊರೆತ. 2 ದಶಕಗಳಿಂದ ನಿದ್ದೆ ಕೆಡಿಸಿದ್ದವರು ಸರ್ಕಾರದ ಮುಂದೆ ಮಂಡಿಯೂರಿದ್ದಾರೆ. ರಾಜ್ಯದಲ್ಲಿ ನಕ್ಸಲೀಯರ ಚಳವಳಿ ಖತಂ ಆಗುವ ಲಕ್ಷಣಗಳು ಗೋಚರಿಸಿವೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬೆಚ್ಚಿ ಬಿದ್ದಿದ್ದ ಕೆಂಪು ಉಗ್ರರು ಜನವರಿ 8ರಂದು ಸಿಎಂ ಮುಂದೆ 6 ಮಂದಿ ಕೆಂಪು ಉಗ್ರರು ಶರಣಾಗಿದ್ರು. ನಂತರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕಿಗ್ಗಾ ಮೂಲದ ರವೀಂದ್ರ ಮಂಡಿಯೂರಿದ್ರು. ಇವತ್ತು ಉಡುಪಿ ಜಿಲ್ಲಾಡಳಿತದ ಮುಂದೆ ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಹಾಗಾದ್ರೆ ಸರ್ಕಾರದ ಮುಂದೆ ಮಂಡಿಯೂರಿದ ಕೆಂಪು ಉಗ್ರರು ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಡಿನಲ್ಲಿ ಅಡಗಿದ್ದ ಕೆಂಪು ಉಗ್ರರು ಸಮಾಜದ ಮುಖ್ಯ ವಾಹಿನಿಗೆ ಬರುತ್ತಿದ್ದಾರೆ. ಜನವರಿ 8ರಂದು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜಿಶಾ ಮಂಡಿಯೂರಿದ್ರು. 2-3 ದಿನದ ಹಿಂದೆ ಕಿಗ್ಗಾ ರವೀಂದ್ರ, ಇವತ್ತು ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಸರ್ಕಾರದ ಮುಂದೆ ಸಾಲು ಸಾಲು ನಕ್ಸಲರು ಶರಣಾಗ್ತಿದ್ದಾರೆ. ಅಳಿದುಳಿದು 8ನೇ ಮಾವೋವಾದಿ ಕೂಡ ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ತಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕೆಂಪು ಉಗ್ರರ ಚಳುವಳಿ ಅಂತ್ಯ ಕಂಡಿದೆ. ಅಳಿದುಳಿದ 8ನೇ ಮಾವೋವಾದಿ ಲಕ್ಷ್ಮಿ ಕೂಡ ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಉಡುಪಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸರ್ಕಾರದ ಪ್ಯಾಕೇಜ್ ಅವರಿಗೆ ಸಿಕ್ಕಿದೆ. ಕೆಂಪು ಉಗ್ರರ ರಕ್ತಸಿಕ್ತ ಅಧ್ಯಾಯ ಅಂತ್ಯ. ಕಾಕಿ ಮುಂದೆ ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಶರಣು. ಕೇರಳ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಹೆಜ್ಜೆ. ಆಗೊಮ್ಮೆ ಈಗೊಮ್ಮೆ ಬಂಡವಾಳಶಾಹಿಗಳ ವಿರುದ್ಧ ನಕ್ಸಲರ ಸಮರ. ಕೆಂಪು ಉಗ್ರರ ಕಾಕಿ ತುಪಾಕಿನ ಸದ್ದು ಅಡಗಿಸಲು ಎಎನ್ಎಫ್ ಗುಂಡಿನ ಮೊರೆತ. 2 ದಶಕಗಳಿಂದ ನಿದ್ದೆ ಕೆಡಿಸಿದ್ದವರು ಸರ್ಕಾರದ ಮುಂದೆ ಮಂಡಿಯೂರಿದ್ದಾರೆ. ರಾಜ್ಯದಲ್ಲಿ ನಕ್ಸಲೀಯರ ಚಳವಳಿ ಖತಂ ಆಗುವ ಲಕ್ಷಣಗಳು ಗೋಚರಿಸಿವೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬೆಚ್ಚಿ ಬಿದ್ದಿದ್ದ ಕೆಂಪು ಉಗ್ರರು ಜನವರಿ 8ರಂದು ಸಿಎಂ ಮುಂದೆ 6 ಮಂದಿ ಕೆಂಪು ಉಗ್ರರು ಶರಣಾಗಿದ್ರು. ನಂತರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕಿಗ್ಗಾ ಮೂಲದ ರವೀಂದ್ರ ಮಂಡಿಯೂರಿದ್ರು. ಇವತ್ತು ಉಡುಪಿ ಜಿಲ್ಲಾಡಳಿತದ ಮುಂದೆ ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಹಾಗಾದ್ರೆ ಸರ್ಕಾರದ ಮುಂದೆ ಮಂಡಿಯೂರಿದ ಕೆಂಪು ಉಗ್ರರು ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಡಿನಲ್ಲಿ ಅಡಗಿದ್ದ ಕೆಂಪು ಉಗ್ರರು ಸಮಾಜದ ಮುಖ್ಯ ವಾಹಿನಿಗೆ ಬರುತ್ತಿದ್ದಾರೆ. ಜನವರಿ 8ರಂದು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜಿಶಾ ಮಂಡಿಯೂರಿದ್ರು. 2-3 ದಿನದ ಹಿಂದೆ ಕಿಗ್ಗಾ ರವೀಂದ್ರ, ಇವತ್ತು ಲಕ್ಷ್ಮಿ ತೊಂಬಟ್ಟು ಶರಣಾಗಿದ್ದಾರೆ. ಸರ್ಕಾರದ ಮುಂದೆ ಸಾಲು ಸಾಲು ನಕ್ಸಲರು ಶರಣಾಗ್ತಿದ್ದಾರೆ. ಅಳಿದುಳಿದು 8ನೇ ಮಾವೋವಾದಿ ಕೂಡ ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ತಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.